ಇದನ್ನು ಎಲ್ಲಿ ಬೇಕಾದ್ರೆ ನೀವು ಸರ್ವಿಸ್ ಮಾಡ್ಬೋದು. ಸೊ ಆ ಒಂದು ಕಾರಣಕ್ಕೆ ಇದನ್ನು ಕೂಡ ಹೈಡ್ರಾಲಿಕ್ಸ್ ಏನು ಮಾಡಿಲ್ಲ. ಏನು ಅಂತಂದರೆ ನಾರ್ಮಲ್ಲು ಸಸ್ಪೆನ್ಷನ್ ಪ್ಲಸ್ ಸ್ಪ್ರಿಂಗ್ ಟೈಪಲ್ಲೇ ಇಟ್ಟಿದ್ದಾರೆ. ಹಾಗೆ ನೋಡ್ತಿರ್ಬೋದು ಇದಕ್ಕೆ ಮೂರು ಬ್ರೇಕ್ಸ್ ಕೂಡ ಏನು ಅಂತಂದರೆ ಹೈಡ್ರಾಲಿಕ್ಸ್ ಬ್ರೇಕ್ಸ್, ಡ್ರಮ್ ಬ್ರೇಕ್ಸ್ ಇರೋದು. ಇದಕ್ಕೆ ಯಾವುದೇ ರೀತಿಯ ಡಿಸ್ಕ್ ಬ್ರೇಕ್ಸ್ ಬರೋಲ್ಲ. ಸೊ ಈ ಒಂದು ವೆಹಿಕಲ್ನ ಇಂಟೀರಿಯರ್ಗೆ ಹೋಗೋಣ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಇಂಟೀರಿಯರು ನೀವಿಲ್ಲಿ ನೋಡ್ತಿರ್ಬೋದು. ಡ್ಯಾಶ್ಬೋರ್ಡ್ ತುಂಬ ಒಂದು ಹೈಟೆಕ್ ಆಗಿದೆ. ಡಿಸೈನ್ ನೋಡ್ತಿರ್ಬೋದು, ಡ್ಯುವೆಲ್ ಟೋನ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ. ಹಾಗೆ ನೋಡ್ತಿರ್ಬೋದು ಇದರ ಒಂದು ಮೀಟರು ತುಂಬಾ ಒಂದು ಅಡ್ವಾನ್ಸ್ಡ್ ಮೀಟರ್ ಆಗಿದೆ. ಅನಲಾಗು ಪ್ಲಸ್ ಡಿಜಿಟಲ್ ಮೀಟರ್ ಒಂದು ಕಾಂಬಿನೇಷನ್ ಆಗಿರುತ್ತೆ. ನಿಮಗೆ ಬೇಕಾಗಿರೋ ಸ್ವಿಚಸ್ ಎಲ್ಲ ಇಲ್ಲೇ ಸಿಗುತ್ತೆ. ಇಂಜಿನ್ ಚೆಕ್ ಲೈಟ್ ಆಗಿರ್ಬೋದು, ಗ್ರೌಂಡ್ ಇರ್ಬೋದು, ಆಮೇಲೆ ಇಂಜಿನ್ ಲೈಟ್ ಇರ್ಬೋದು, ಆಯಿಲ್ ಗೇಜ್ ಇರ್ಬೋದು, ಎಲ್ಲನೂ ಇದರಲ್ಲೇ ಇದೆ. ಹಾಗೆ ಫ್ಯೂಲ್ ಗೇಜ್ ಎಲ್ಲ ಏನು ಅಂತಂದರೆ ಸ್ಪೀಡೋ ಓಡೋಮೀಟರ್ ಪ್ಲಸ್ ಫ್ಯೂಲ್ ಗೇಜು ಡಿಜಿಟಲಲ್ಲಿ ಇರುತ್ತೆ. ಹಾಗೆಯೇ ನಿಮಗೆ 2 ಸ್ಪೀಕರ್ ಬರುತ್ತೆ, ಸ್ಪೀಕರ್ ಹಾಕೋಕ್ಕೆ ಜಾಗ ಬರುತ್ತೆ, ಪ್ಲಸ್ 2 ಗ್ಲೋ ಬಾಕ್ಸ್ ಬರುತ್ತೆ. ನೋಡಿ, ಇಲ್ಲೊಂದು ಗ್ಲೋ ಬಾಕ್ಸ್ ಬರುತ್ತೆ, ಇಲ್ಲೊಂದು ಗ್ಲೋ ಬಾಕ್ಸ್ ಬರುತ್ತೆ. ಒಂದು ಓಪನ್ ಇದೆ, ಇನ್ನೊಂದು ಏನಂತ ಲಾಕ್ ಸಿಸ್ಟಮ್ ಇದೆ. ಹಾಗೆ CNG ಮತ್ತು ಪೆಟ್ರೋಲ್ ಚೇಂಜ್ ಮಾಡ್ಕೊಳ್ಳೋ ಸ್ವಿಚ್ ಇಲ್ಲಿ ಬರುತ್ತೆ, ಹ್ಯಾಜರ್ಡ್ ಲೈಟ್ ಇಲ್ಲಿ ಬರುತ್ತೆ. ಹಾಗೇನೇ ಏನು ಅಂತಂದರೆ ಒಂದು ಸಣ್ಣ ಒಂದು USB ಕೇಬಲ್ ಹಾಕಿ ಚಾರ್ಜ್ ಮಾಡೋಕ್ಕೆ ಒಂದು ಸಣ್ಣ ಒಂದು ಸ್ಲಾಟ್ ಬರುತ್ತೆ ನಿಮಗೆ. ಹಾಗೆಯೇ ಈ ಒಂದು ಹ್ಯಾಂಡಲ್ ಬಾರ್ ನೋಡ್ಬೋದು, ತುಂಬಾ ಅಗಲ ಇದೆ. ಇಲ್ಲಿ ವೈಪರ್ ಸ್ವಿಚ್ ಇರ್ಬೋದು, ಸ್ಟಾರ್ಟ್, ಹಾರನ್ನು, ಪ್ಲಸ್ ಇಲ್ಲಿ ಇಂಡಿಕೇಟರ್ಸು ಎಲ್ಲ ಸ್ವಿಚ್ಗಳು ಇಲ್ಲಿ ಬರುತ್ತೆ. ಗೇರ್ ಬಂದ್ಬಿಟ್ಟು ಇಲ್ಲೇ ಇರುತ್ತೆ, ನಕಲ್ ಗೇರ್ ಇರುತ್ತೆ. ಹಾಗೆಯೇ ಇಲ್ಲಿ ಆಕ್ಸಿಲೇಟರ್ ಬರುತ್ತೆ. ಬಟ್ ಇದು ಏನಂತಾರೆ ತುಂಬ